ಕೇಳುಗರೆ, ಈ ಜಗದ ತುಂಬೆಲ್ಲ ಸ್ವಾರ್ಥ, ಈರ್ಷೆ, ಹೊಟ್ಟೆ ಕಿಚ್ಚುಗಳು, ಸ್ವಪ್ರತಿಷ್ಠೆಗಳೇ ತುಂಬಿರುವ ಈ ಸಮಯದಲ್ಲಿ ನಿಮ್ಮೆಲ್ಲರ ಮಾನಸಿಕ ನೆಮ್ಮದಿ ನಿಮಗೆ ಶಾಶ್ವತವಾಗಿ ಸಿಗಲಿ ಎಂದು ಸದಾ ಬಯಸುವ ನಿಮ್ಮ ಪ್ರೀತಿಯ ವಿಚಿತ್ರಲೋಕದವರಿಂದ ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ಇದು ವಿಚಿತ್ರಲೋಕ ಅರ್ಪಿಸುತ್ತಿರುವ ಆಧರ್ಮಯಾತ್ರೆಯ 4ನೇ ಸಂಚಿಕೆ, ಕತ್ತಲ ದಾರಿ ದೂರ. ಹಿಂದಿನ ಸಂಚಿಕೆ ಕಾಕತಾಳೀಯವೋ ಆಳವಾದ ಮರ್ಮವೋ ಸಂಚಿಕೆಯಲ್ಲಿ ಸಂಪತ್ತು ಕಿಟ್ಟಿ ತಮ್ಮ ಪಯಣದಲ್ಲಿ ಕಾರ್ನ ಟೈರ್ ಸಿಡಿದು ಅದನ್ನ ಅಬ್ಬಾಸ್ನವರ ಗ್ಯಾರೇಜ್ನಲ್ಲಿ ಸರಿ ಮಾಡಿಸಿಕೊಂಡು ಈಗ ಧರ್ಮಸ್ಥಳದ ಕಡೆಗೆ ಮುಂದುವರಿಯುತ್ತಿದ್ದಾರೆ. ಕತ್ತಲ ದಾರಿ ದೂರ. ಪ್ರಯಾಣದ ಈಗಿನ ವೇಳೆ ಇಳಿ ಸಂಜೆ. ಆಗಸದಲ್ಲಿ ಸೂರ್ಯ ಸಂಪತ್ತು ಕಿಟ್ಟಿ ಇಬ್ಬರನ್ನು ನೋಡಿ ನಗುತ್ತಾ ತಾನು ಮುಳುಗಲು ಇಳಿಯಬೇಕಾದ ಇಳಿಜಾರನ್ನು ಆಗಾಗ್ಗೆ ನೋಡಿಕೊಳ್ಳುತ್ತಾ ಸಾವಕಾಶವಾಗಿ ಬೆಟ್ಟಗಳ ಗುಂಪಿನ ಮಧ್ಯದಲ್ಲಿ ಇಳಿಯುತ್ತಿದ್ದ ವೇಳೆ ಸುತ್ತಲಿನ ಸಂಧ್ಯೆ ಕಣ್ಣಿಗೆ ವಿಪರೀತವಾಗಿ ತಂಪನ್ನು ಈಯುತ್ತಿದ್ರು. ಗಾಢ ಕೆಂದು ಬಣ್ಣದ ವಾತಾವರಣದಲ್ಲಿ ಮಣ್ಣಿನ ಘಮ ಮೂಗಿಗೆ ಬಡಿಯುತ್ತಿದ್ರು. ತಂಪಾದ ಗಾಳಿ ಹೆದ್ದಾರಿಯ ಬದಿಯ ಊರುಗಳಲ್ಲಿರುವ ಮರಗಳ ಗಾತ್ರವನ್ನು ಬಣ್ಣಿಸುತ್ತಿದ್ರು. ಕಿಟ್ಟಿಗೆ ಕೆಲ ಸಮಯದ ಹಿಂದೆ ತನ್ನ ಮುಖಕ್ಕೆ ಈ ಕಾರಿನ ಗಾಳಿ ಹೊಡೆದ ರಭಸ ಆಗಾಗ್ಗೆ ನೆನಪಾಗುತ್ತಲೇ ಇತ್ತು. ಸಂಪತ್ತುವಿಗೂ ಅದೇ ಕಾಡುತ್ತಿದ್ದರೂ ಅವನ ಗಮನ ಮುಂದೆ ಹೋಗಬೇಕಿದ್ದ ಮಾರ್ಗದ ಮೇಲೆ ಹೆಚ್ಚು ದೃಷ್ಟಿ ಇರುವಂತೆ ಮಾಡಿತ್ತು. ಕಿಟ್ಟಿಗೆ ಮುಂದಿನ ಪಯಣದಲ್ಲಿ ಎಲ್ಲೂ ಯಾವುದೇ ಅಡಚಣೆ ಬಾರದಿರಲಿ ಎಂಬ ಬೇಡಿಕೆಯ ಜೊತೆಗೆ ಫಾರೂಕ್ ಹೇಳಿದ ಸಂಗತಿಯನ್ನ ಚಿತ್ತದಿಂದ ಆಚೆ ದೂಡಬೇಕೆಂದು ಬಲವಂತವಾಗಿ ಅವನು ಪ್ರಯತ್ನಿಸುತ್ತಿದ್ದ. ಈಗ ಕಾರಿನಲ್ಲಿ ಶಿವನ ಆರಾಧನೆಯ ಕನ್ನಡ ಹಾಡುಗಳ ಸಪ್ಪಳ ಹೆಚ್ಚಾಗುತ್ತಾ ಹೋಯಿತು. ನೀಡು ಶಿವ, ನೀಡದಿರು ಶಿವ. ಬಹುಶಃ ಭಯದಿಂದ ಅಥವಾ ಭಕ್ತಿಯಿಂದ. ಹಿರಿಯರೇ ಹೇಳಿಲ್ವೇ, ಭಯದ ಮಗಳೇ ಭಕ್ತಿ ಎಂದು. ಇಲ್ಲಿ ನೆಮ್ಮದಿ ತರುವ ಸಂಗತಿ ಅಂದರೆ ಸಂಪತ್ತು ಸಂಜೆಯ ಸಮಯದ ಮೇಲೆ ತುಂಬಾ ಚುರುಕಾಗುತ್ತಾನೆ. ಕಾರಣ ಅವನ ರಾತ್ರಿಯ ಪಾಳಿಯ ಕೆಲಸದ ಅಭ್ಯಾಸದಿಂದ. ಸಂಪತ್ತುವಿಗೆ ಯಾರಾದರೂ ಹೇ ನಿನ್ನ ದಿನಚರಿ ಹೇಳೋ ಮಾರಾಯ ಎಂದು ಕೇಳಿದರೆ, ಯಾರು ನಂದ? ಏನು ದಿನಚರಿನ? ವಾಲ್, ನಂದು ದಿನಚರಿ ಅಲ್ಲ ಕಣೋ, ಈರುಳು ಚರಿ ಎಂದು ಹೇಳಿಕೊಂಡು ಘೊಳ್ಳೆಂದು ನಕ್ಕು ಬಿಡುತ್ತಾನೆ. ತಾನು ಸೇರಿರುವ ಸಂಸ್ಥೆಯಲ್ಲಿ ಅವನಿಗೆ ರಾತ್ರಿ ಪಾಳಿಯ ಕೆಲಸ. ಅವನದ್ದು ಅಂತಾರಾಷ್ಟ್ರೀಯ ಅಥವಾ ಬಹುರಾಷ್ಟ್ರೀಯ ಕಂಪನಿಯಲ್ಲಿನ ವಾಣಿಜ್ಯಕ್ಕೆ ಸಂಬಂಧಿಸಿದ ಕೆಲಸ. ಹಾಗಾಗಿ ಬೇರೆ ರಾಷ್ಟ್ರದವರಿಗೆ ಹಗಲಾಗಿದ್ದಾಗ ಅವನಿಗೆ ಇಲ್ಲಿ ರಾತ್ರಿಯಾಗಿದ್ದರೂ ಅವರ ಖಾತೆಯ ಮುಂತಾದ ನಿರ್ವಹಣೆ ಇವನ ಜವಾಬ್ದಾರಿ. ಹೀಗಾಗಿ ಇಡೀ ರಾತ್ರಿ ಎಚ್ಚರ ಇರುವುದು ಸಂಪತ್ತುವಿಗೆ ಕಾಲದಿಂದಲೂ ರೂಢಿಯಾಗಿದೆ. ಹಾಗಾಗಿ ಈ ಪಯಣದಲ್ಲಿ ಕೊಂಚವೂ ಸಂಪತ್ತು ಎಲ್ಲೂ ಅರೆಕ್ಷಣ ಕೂಡ ತೂಕಡಿಸಲಾರ ಎಂಬ ದೃಢ ನಂಬಿಕೆ ಕಿಟ್ಟಿಗೆ. ಸಂಪತ್ತು ಈ ಮುಂಚೆ ತನ್ನ ಕಾರನ್ನ ಬೆಂಗಳೂರಿನಿಂದ ಅನಂತಪುರ ಮುಂತಾದ ಕಡೆಗಳಿಗೆ ಒಯ್ದಿದ್ದು ಹೌದಾದರೂ ಹೀಗೆ ಘಾಟ್ ರಸ್ತೆಗೆ ಪಯಣ ಇದೇ ಮೊದಲು. ಸಂಪತ್ತುಗೆ ತನ್ನ ಚಾಲನಾ ಕೌಶಲ್ಯದ ಮೇಲೆ ಹೆಚ್ಚು ನಂಬಿಕೆ. ಅವನ ಕೌಶಲ ಅಷ್ಟು ಚೆಂದ ಕೂಡ. ವಿಷಮ ಸ್ಥಿತಿಯಲ್ಲೂ ಸಂಪೂರ್ಣ ವಾಹನವನ್ನು ತನ್ನ ಹತೋಟಿಗೆ ಸುಲಭವಾಗಿ ತೆಗೆದುಕೊಳ್ಳಬಲ್ಲ. ಇಲ್ಲಿ ಸಂಪತ್ತುವಿನ ಚಾಲನಾ ಕೌಶಲ್ಯಕ್ಕೆ ಸವಾಲೆಸೆಯುವಂತೆ ಹಲವು ಸಂದರ್ಭಗಳು ಎದುರುಗೊಂಡವು. ಮೂಲವಾಗಿ ಸಂಪತ್ತು ಕಾರ್ ಚಲಾಯಿಸುವಾಗ ಕನ್ನಡಕ ಹಾಕಿಕೊಳ್ತಾನೆ. ಕಾರ್ ಹಾಸನಕ್ಕೆ ಸಮೀಪ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ ಪಯಣಿಸುತ್ತಿದೆ. ಹೆದ್ದಾರಿ ಆಗಿರೋದ್ರಿಂದ ಬಹಳಷ್ಟು ವಾಹನಗಳ ಬೀಮ್ ಹೆಡ್ಲೈಟ್ ಚುರುಕಾಗಿವೆ. ಸಂಪತ್ತು ಕಾರ್ ಕೊಂಚ ಹಳೆಯದಾದ್ರಿಂದ ಬೀಮ್ ಹೆಡ್ಲೈಟ್ ಅವನ ಕಾರಿಗೆ ಇರಲಿಲ್ಲ. ಆದರೆ ಇಲ್ಲಿ ವಿರುದ್ಧ ದಿಕ್ಕಿನಿಂದ ಬರುತ್ತಿರುವ ವಾಹನಗಳ ಬೀಮ್ ಹೆಡ್ಲೈಟ್ನ ಬೆಳಕು ಚಾಲಕ ಸಂಪತ್ತುವಿನ ಮುಖಕ್ಕೆ ಬೀಳುತ್ತಲೇ ಸಂಪತ್ತುವಿಗೆ ದೃಷ್ಟಿ ಮಂಕಾಗ್ಬಿಡ್ತಿತ್ತು. ವಿಪರೀತ ತೇಜಸ್ಸಿನ ಬೆಳಕು ಮುಖಕ್ಕೆ ರಾಚಿ ಸಂಪತ್ತುಗೆ ರಸ್ತೆಗಳೇ ಸರಿಯಾಗಿ ಗೋಚರಿಸುತ್ತಿರಲಿಲ್ಲ.
ಒಂದೆರಡು ಕ್ಷಣ ಕಣ್ಣಿಗೆ ವಿಪರೀತವಾಗಿ ಹೊಡೆಯುವ ಆ ಬೀಮ್ ಹೆಡ್ಲೈಟ್ ಬೆಳಕು ಸಂಪತ್ತುವನ್ನು ಅರೆಕ್ಷಣ ಸುತ್ತಲೂ ಬೆಳಕಷ್ಟೇ ತುಂಬಿರುವ ಕೋಣೆಯಲ್ಲಿ ನರಳುವಂತೆ ಮಾಡಿಬಿಡ್ತಿತ್ತು. ಆ ಅರೆಕ್ಷಣಗಳು ಸಂಪತ್ತು ಒಂದು ಅಂದಾಜಿನ ಮೇಲೆ ಕಾರನ್ನು ಚಲಾಯಿಸುತ್ತಿದ್ದ. ಈ ವಿಷಯ ಹೇಳಿದರೆ ಕಿಟ್ಟಿ ಎಲ್ಲಿ ಗಾಬರಿ ಬೀಳ್ತಾನೋ ಎಂದು ಸಂಪತ್ತು ಹೇಳಿರಲಿಲ್ಲ. ಆದರೆ ದಾರಿ ಮುಂದೆ ಸಾಗಿದಂತೆಲ್ಲ ಹೀಗೆ ವಿರುದ್ಧ ದಿಕ್ಕಿನ ಗಾಡಿಗಳ ಬೀಮ್ ಹೆಡ್ಲೈಟ್ ಬೆಳಕುಗಳು ಸಂಪತ್ತುವನ್ನು ವಿಪರೀತ ಕೆಣಕುತ್ತಿದ್ವು. ಆಗಿಂದಾಗೆ ಸಂಪತ್ತು ಕೊಂಚ ಕಸಿವಿಸಿಯಲ್ಲಿ ಕಾರಿನ ಸ್ಟೇರಿಂಗ್ ತಿರುಗಿಸುತ್ತಿರೋದನ್ನು ನೋಡಿದ ಕಿಟ್ಟಿ ಏನೋ ಎಂದು ಕೇಳಿದ್ದಕ್ಕೆ, ಏನಿಲ್ಲ ಕಿಟ್ಟಿ, ಈ ಆಪೋಸಿಟ್ ಗಾಡಿಗಳು ಬೀಮ್ ಲೈಟ್ಗಳಿದೆಯಲ್ಲ ಅವು ಕಣ್ಣಿಗೆ ಸಕ್ಕದಾಗಿ ಹೊಡಿತಾ ಇದ್ದಾವೆ, ಸರಿಯಾಗಿ ರೋಡೇ ಕಾಣಿಸ್ತಾ ಇಲ್ಲ ಕಣ ಎಂದ. ಅಷ್ಟೆ, ಕಿಟ್ಟಿಗೆ ನಾಲಿಗೆ ಚಲಿಸದಂತಾಯಿತು. ಎದುರಿಗೆ ವೇಗವಾಗಿ 8 ಚಕ್ರದ ಲಾರಿ ಹಾರನ್ ಹೊಡೆಯುತ್ತಾ ನುಗ್ಗಿ ಬಂತು. ಅದರ ಬೆಳಕು ಸಂಪತ್ತುವಿನ ಕನ್ನಡಕವನ್ನು ದಾಟಿ ಅವನ ಕಣ್ಣಿಗೆ ರಾಚಿ ಅವನನ್ನು ಬೆಳಕಿನ ಕುರುಡನನ್ನಾಗಿ ಮಾಡಿಬಿಡ್ತು. ಲಾರಿ ಇಬ್ಬರನ್ನು ಬಲಿ ಪಡೆಯಲೆಂದೇ ನುಗ್ಗುತ್ತಿರುವಂತೆ ಕಾಣಿಸ್ತು. ಕಸಿವಿಸಿಯಲ್ಲೇ ಸಂಪತ್ತು ಸ್ಟೇರಿಂಗನ್ನು ಬಲವಾಗಿ ಎಡಕ್ಕೆ ತಿರುಗಿಸಿ ಲಾರಿ ತನ್ನ ಈ ಹಿಂದಿನ ವೇಗದಲ್ಲೇ ಹೋಗಲು ದಾರಿ ಮಾಡಿಬಿಟ್ಟ. ಕಿರ್ರೆನ್ನುವ ಶಬ್ದ ಮಾಡುತ್ತಾ ಲಾರಿ ಸಂಪತ್ತು ಕಿಟ್ಟಿ ಕಾರನ್ನ ಪಕ್ಕದಲ್ಲೇ ವೇಗವಾಗಿ ಪಾರಾಯಿತು. ಒಂದು ಏದಿಸಿರು ಬಿಟ್ಟು ಕಿಟ್ಟಿ ಯೋಚಿಸಿದ. ಈ ಹಿಂದೆ ಆಗಿದ್ದ ಕಾರ್ನ ಚಕ್ರದ ಸಮಸ್ಯೆ ಆಗಿದ್ರೆ ಪಕ್ಕದಲ್ಲಿ ನಿಲ್ಲಿಸಿ ಸರಿ ಮಾಡಿಕೊಳ್ಬಹುದು. ಆದರೆ ಇದು ಹೆದ್ದಾರಿ. ಇಡೀ ರಾತ್ರಿ ಹೀಗೆ ಬೀಮ್ ಹೆಡ್ಲೈಟ್ನ ವಾಹನಗಳು ವೇಗವಾಗಿ ಎದುರುಗೊಳ್ಳುತ್ತಲೇ ಇರುತ್ತವೆ. ಇದಕ್ಕೆ ಪರಿಹಾರ ಏನು? ಒಂದು ಕೆಲಸ ಮಾಡ್ಬೋದು. ಹೆದ್ದಾರಿ ಅಕ್ಕಪಕ್ಕದ ಹಳ್ಳಿಗಳ ಕಿರುದಾರಿಯಲ್ಲಿ ಕಾರನ್ನು ನಿಲ್ಲಿಸಿ ಬೆಳಗಾಗುವವರೆಗೂ ಕಾರಲ್ಲೇ ಮಲಗಿದ್ದು ಬೆಳಗ್ಗೆ ಹೊರಡಬಹುದು. ಹೇಗಿದ್ರೂ ಹಾಸನದಿಂದ ಧರ್ಮಸ್ಥಳ 3-4 ತಾಸಿನ ಪ್ರಯಾಣ. ಮಧ್ಯಾಹ್ನದ ಹೊತ್ತಿಗೆಲ್ಲ ಅಲ್ಲಿ ಮುಟ್ಟಿದ್ರೆ ದರ್ಶನ ಮುಗಿಸ್ಕೊಂಡು ಸಂಜೆ ವೇಳೆಗೆಲ್ಲ ವಾಪಸ್ ಹೊರಡ್ಬೋದು. ಆದರೆ ಹೊರಟಾಗಲೂ ಹೀಗೆ ಬೀಮ್ ಹೆಡ್ಲೈಟ್ಗಳ ದಾಳಿ. ಹಾಗಾದರೆ ಹೊರಡುವಾಗಲೂ ಕೂಡ ಮತ್ತೆ ಮಲಗಿದ್ದು ಬೆಳಗ್ಗೆ ಬೆಂಗಳೂರು ತಲುಪಬಹುದು. ಆದರೆ ಈ ಥರದ ಪರಿಹಾರದಲ್ಲಿ ಸರಾಸರಿ 10-12 ಗಂಟೆಗಳು ಕಾರ್ನಲ್ಲೇ ವ್ಯಯ ಆಗತ್ತೆ. ಆದರೆ ಆಗಲಿ, ಜೀವ ಮುಖ್ಯ ಎಂಬ ಆಲೋಚನೆ ಕಿಟ್ಟಿಗೆ ಬಂದದ್ದು ನಿಜ. ಆದರೂ ಅವನಿಗೆ ಆದದ್ದಾಗಲಿ ನಿಲ್ಲಿಸೋದು ಬೇಡ ಎಂಬುದೇ ತಲೆಯಲ್ಲಿ ಇತ್ತು. ಆದರೆ ಕಾರ್ ಚಲಾಯಿಸುತ್ತಿರುವುದು ಸಂಪತ್ತು. ಅವನನ್ನೂ ಒಂದು ಮಾತು ಕೇಳಬೇಕು ಎಂದು ಕಿಟ್ಟಿ ತನಗೆ ಹೊಳೆದ ಈ ಪರಿಹಾರದ ಬಗ್ಗೆ ಸಂಪತ್ತುಗೆ ಹೇಳ್ದ. ನೋಡು ಸಂಪತ್ತು, ನಿನಗೆ ಆಗೋದಾದ್ರೆ ಮುಂದೆ ಓಡಿಸು, ಇಲ್ಲ ಅಂದರೆ ಪರವಾಗಿಲ್ಲ, ಇಲ್ಲೇ ಸೈಡಿಗೆ ಹಾಕು, ಕಾರಲ್ಲೇ ಮಲಗಿದ್ದು ಬೆಳಿಗ್ಗೆ ಹೋಗೋಣ ಎಂದ. ಸಂಪತ್ತು ಕಿಟ್ಟಿಗಿಂತಲೂ ಕೊಂಚ ಸೂಕ್ಷ್ಮ ಗ್ರಹಿಕೆಗಳನ್ನು ಉಳ್ಳವನು. ಆಗಿದ್ದಾಗಲಿ ಮಾಡಿಬಿಡೋಣ ಎನ್ನುವ ಹುಂಬತನ ಕಿಟ್ಟಿಗಿಂತ ಸಂಪತ್ತುವಿಗೆ ಹೆಚ್ಚು. ಹಾಗೆಂದು ಸಂಪತ್ತು ಅಡ್ಡಾದಿಡ್ಡಿ ಆಲೋಚಿಸೋದಿಲ್ಲ. ತನ್ನ ಬದುಕಿನ ಅನುಭವಗಳಿಂದ ಅವನಿಗೆ ಒದಗಿರುವ ಧೈರ್ಯ ಸಂಪತ್ತುವನ್ನು ಅಷ್ಟು ದೃಢಗೊಳಿಸಿತ್ತು. ಬೇಡ ಕಿಟ್ಟಿ, ಹೊರಟಿದ್ದೀವಿ, ಈಗ ಬೇರೆ ಬೇರೆ ಯೋಚನೆ ಮಾಡೋದು ಬೇಡ, ನೋಡೋಣ, ಏನಾಗಲ್ಲ ಬಾ ಎಂದು ಸಂಪತ್ತು ಆತ್ಮವಿಶ್ವಾಸದಲ್ಲಿ ತನ್ನ 2 ಕೈಗಳನ್ನು ಕಾರ್ನ ಸ್ಟೇರಿಂಗ್ ಮೇಲೆ ಸವರುತ್ತಾ ನುಡಿದ ಮಾತುಗಳು ಕಿಟ್ಟಿಗೂ ಸರಿ ಅನ್ನಿಸ್ತು. ಮುಂದೆ ಹಾಸನದ ಊರ ಒಳಗಿನ ದಾರಿಯೊಂದರಲ್ಲಿ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಸಂಪತ್ತುವಿನ ಅಮ್ಮ ಬುತ್ತಿ ಕಟ್ಟಿಕೊಟ್ಟಿದ್ದ ಚಿತ್ರಾನ್ನ ಮೆಲ್ಲುತ್ತಿರುವಾಗ ಸಂಪತ್ತುವಿಗೆ ಅವನ ತಂದೆ ನರಹರಿ, ಅಲ್ಲ ಕಣ್ರೋ, ನೀವಿಬ್ಬರೇ ಹೋಗೋಕ್ಕೆ ಕಾರ್ ಬೇಕಾ? ಸುಮ್ಮನೆ ಬಸ್ಸಲ್ಲಿ ಹೋದ್ರೆ ಆಗಲ್ವಾ? ಏನು ಆಟಗಳಾಡ್ತಿರೋ ಎಂದ ಮಾತು ನೆನಪಾದಂತೆ ಭಾಸವಾಯಿತು. ಅದನ್ನು ಸಂಪತ್ತು ಬಲವಾಗಿ ತನ್ನ ಸ್ಮೃತಿಯಿಂದ ಕದಲಿಸುವ ಹಠ ತೊಟ್ಟಿದ್ದ. ಸಂಪತ್ತು ಕಾರನ್ನು ಮುಖ್ಯ ರಸ್ತೆ ಕಡೆಗೆ ತಿರುಗಿಸುತ್ತಾ, ಇಲ್ಲ, ಇನ್ನೆಲ್ಲೂ ನಿಲ್ಸೋದು ಬೇಡ ಮಚ್ಚ, ನೇರ ಧರ್ಮಸ್ಥಳಕ್ಕೆ ಹೊಡೆಯೋಣ ಎಂದ. ಆದರೆ ಹಾಸನದ ವೃತ್ತದಲ್ಲಿ ಧರ್ಮಸ್ಥಳಕ್ಕೆ ಹೋಗುವ ದಾರಿ ಯಾವುದು ಎಂದು ಇಬ್ಬರಿಗೂ ಗೊಂದಲ ಶುರುವಾಯಿತು. ಸಂಪತ್ತು ಕಾರನ್ನು ಕೊಂಚ ಪಕ್ಕ ಎಳೆದು ನಿಲ್ಲಿಸ್ತಾನೆ. ಮೊಬೈಲ್ನಲ್ಲಿ ಗೂಗಲ್ ನಕ್ಷೆಗಳನ್ನು ತೆರೆದು ದಾರಿ ಹುಡುಕಲು ಶುರು ಮಾಡಿದ ಕಿಟ್ಟಿಗೆ
ತನ್ನ ಕಿಟಕಿಯ ಬಳಿ ಒಬ್ಬ ದಡೂತಿ ವ್ಯಕ್ತಿ ಕಾರಣವಿಲ್ಲದೆ ನಿಂತಿರುವುದು ಗೊತ್ತಾಯಿತು. Turn left onto Sri Krishna Temple Road. Head south, then turn left. ಅಣ್ಣ, ಇಲ್ಲಿ ಧರ್ಮಸ್ಥಳಕ್ಕೆ ಹೇಗೆ ಹೋಗೋದು ಎಂದ. ಅದಕ್ಕೆ ಅವ ತನ್ನ ಇಡೀ ದೇಹವನ್ನು ತನ್ನ ಹತೋಟಿಗೆ ತಂದುಕೊಂಡು ಕಷ್ಟಪಟ್ಟು ಎರಡೂ ಕಾಲುಗಳ ಮೇಲೆ ಸಮವಾಗಿ ನಿಂತು ಗೊತ್ತಾಯ್ತದೆ. ಹೀಗೆ ನೇರ ಹೋಗಿ ಅಲ್ಲಿ ಒಂದು ಸರ್ಕಲ್ ಸಿಗ್ತದೆ, ಅಲ್ಲಿ ಬಲಕ್ಕೊಳ್ಕಳಿ, ಎಡಕ್ಕೊಳ್ಕೊಂಬಿಟ್ಟಿರ ಆಮೇಲೆ ಊರ್ ಒಳಿಕೆ ಒಟ್ಟೋಗಿರ್ತದ ನಿಮ್ ಗಾಡಿ. ಅದಕ್ಕೆ ಬಲಕ್ಕೊಳ್ಕಳಿ ಎಂದ. ಏನಂತೆ? ಒಳ್ಕಳಿನ ಏನು ಹಂಗಂದ್ರೆ? ಕನ್ನಡ ಸಾಹಿತ್ಯ ವಿದ್ಯಾರ್ಥಿ ಕಿಟ್ಟಿಗೆ ಆ ವ್ಯಕ್ತಿಯ ಭಾಷೆ ತುಂಬ ಹಿತ ಅನ್ನಿಸ್ತು, ಹೊಸತೆನ್ನಿಸ್ತು. ಆದರೆ ಅವನ ದೇಹ ಭಾಷೆ ಯಾಕೋ ವ್ಯತ್ಯಾಸದಂತೆ ಕಾಣಿಸ್ತು. ಕಾರನ್ನು ಮುಂದೆ ಚಲಾಯಿಸಿದಾಗ ಕಿಟ್ಟಿಗೆ ಅಲ್ಲೇ ಎಡಗಡೆ ಒಂದು ಬಾರ್ ಕಾಣಿಸ್ತು. ಆಗಲೇ ಕಿಟ್ಟಿಗೆ ಆ ವ್ಯಕ್ತಿ ತನ್ನ ದೇಹವನ್ನು ಒಂದೆಡೆ ನಿಲ್ಲಿಸಿಕೊಳ್ಳಲು ಯಾಕೆ ಒದ್ದಾಡ್ತಿದ್ದ ಎಂಬುದು ಸ್ಪಷ್ಟವಾಯಿತು. ಮುಂದೆ ಹೋದಂತೆ ಗಾಡಿ ಸಂಪತ್ತುವಿನ ಕೈಗೆ ಚೆನ್ನಾಗಿ ಪಳಗಿ 100ರ ವೇಗದಲ್ಲೇ ಹೋಗುತ್ತಿತ್ತು. ಅಲ್ಲದೆ ನೈಟ್ ಕರ್ಫ್ಯೂ ಭಯಕ್ಕೆ ಅಷ್ಟು ಹೊತ್ತಿನ ಆ ರಾತ್ರಿ 8:15 ವೇಳೆಗೆ ಹಲವು ವಾಹನಗಳ ಸಂಖ್ಯೆ ಕಡಿಮೆ ಆಗಿತ್ತು. ಸಂಪತ್ತು ಖುಷಿಯಲ್ಲಿ ಚಲಾಯಿಸುತ್ತಾ ಅಕ್ಕಪಕ್ಕದಲ್ಲಿ ನೋಡಿ ಕೊಂಚ ಶಂಕೆಗೊಂಡ. ಅಯ್ಯೋ, ರಸ್ತೆ ಕೊಂಚ ಕಿರಿದು, ಅಕ್ಕಪಕ್ಕದಲ್ಲೆತ್ತಲು ಬರೀ ಮರಗಳು, ಮನೆಗಳೇ ಕಾಣುತ್ತಿಲ್ಲ, ಮನುಷ್ಯನ ಚಲನವಲನಗಳಿಲ್ಲ. ದೃಷ್ಟಿ ಇತ್ತು ನೋಡಿದರೆ ದೂರದಲ್ಲೆಲ್ಲೋ ಕಾಣುವ ಊರುಗಳು. ಅಯ್ಯೋ, ಸಂಪತ್ತುಗೆ ದಾರಿ ತಪ್ಪಿಬಿಟ್ವೆ ಎಂಬ ಅನುಮಾನ. ಕಿಟ್ಟಿಯನ್ನು ಕೇಳಿದಾಗ, ಇಲ್ಲ ಸಂಪತ್ತು, ಇನ್ನು ಮುಂದೆ ಎಲ್ಲ ಹೀಗೆ ಕಾಡ್ದಾರಿಗಳು ಹೆಚ್ಚು ಎಂದ. ನಗರಕ್ಕೆ ಹೆಚ್ಚು ಒಗ್ಗಿಕೊಂಡಿದ್ದ ಸಂಪತ್ತುಗೆ ಈ ರಸ್ತೆ ಕೊಂಚ ಆತಂಕ ಹುಟ್ಟಿಸಿದ್ದು ಸುಳ್ಳಲ್ಲ. ಕಾರು ತನ್ನ ಉತ್ತಮ ವೇಗದಲ್ಲಿ ಮುಂದೆ ಸಾಗುತ್ತಾ ಕಿಟ್ಟಿಯ ಗೂಗಲ್ ನಕ್ಷೆಗೆ ಅನುಸಾರವಾಗಿ ಗುರಿ ಮುಟ್ಟುವ ಹಠ ತೊಟ್ಟಿತ್ತು. ಆದರೆ ಸಂಪತ್ತು ಕಿಟ್ಟಿಗೆ ಇಲ್ಲೂ ಸವಾಲುಗಳು ಕಡಿಮೆ ಇರಲಿಲ್ಲ. ರಸ್ತೆಯಲ್ಲೆಲ್ಲೂ ಬೀದಿ ಕಂಬಗಳಿರಲಿಲ್ಲ. ಕಾರಿನ ಹೆಡ್ಲೈಟ್ ಅಷ್ಟು ಪರಿಣಾಮಕಾರಿಯಾಗಿರಲಿಲ್ಲ. ರಸ್ತೆಯ ತುದಿಗಳು, ತಿರುವುಗಳು, ಪ್ರಾರಂಭ, ಮುಕ್ತಾಯಗಳು ತೀರಾ ಅಸ್ಪಷ್ಟವಾಗಿದ್ದವು. ಮೊದಲೇ ಮೊಬೈಲ್ ಹೇಳುವ ದಾರಿಯನ್ನು ನಂಬಿದ್ದ ಇಬ್ಬರಿಗೂ ಈ ರೀತಿ ವಾತಾವರಣ ಕಿರಿಕಿರಿ ಅನ್ನಿಸ್ತು. ಇದಕ್ಕೆ ಸೇರಿಕೊಳ್ಳುವಂತೆ ಸುತ್ತಲೂ ಇದ್ದ ತಣ್ಣನೆಯ ವಾತಾವರಣ ಕಾರಿನೊಳಗೆ ಮಂಜು ಆವರಿಸಿಕೊಳ್ಳುವಂತೆ ಮಾಡುತ್ತಿತ್ತು. ಇದರಿಂದ ಸಂಪತ್ತುಗೆ ರಸ್ತೆ ಕಾಣುವುದೇ ದುಸ್ತರ ಆಗೋಯ್ತು. ಕಾರ್ ಒಳಗಿನ AC ಚಾಲು ಮಾಡಿ ಅಲ್ಲಿ ಏನನ್ನೋ ತಿರುವಿದರೆ ಕಾರ್ ಒಳಗೆ ಆವರಿಸಿಕೊಂಡಿರುವ ಮಂಜು ಸಂಪೂರ್ಣ ನಿವಾರಣೆ ಆಗುತ್ತದೆ ಎಂದು ಸಂಪತ್ತುಗೆ ಗೊತ್ತಿತ್ತು. ಆದರೆ ಏನನ್ನು ತಿರುವಬೇಕೋ ಆ ಗೊಂದಲದಲ್ಲಿ ತಿಳಿಯುತ್ತಿರಲಿಲ್ಲ. ಕಾರಿನ ಹೊರಭಾಗಕ್ಕೆ ಅಂಟುತ್ತಿದ್ದ ಮಂಜನ್ನು ವೈಪರ್ ಮೂಲಕ ಅಳಿಸಬಹುದಿತ್ತು. ಆದರೆ ಒಳಗಿರುವ ಮಂಜನ್ನು ಹೇಗೆ ನಿವಾರಿಸೋದು? ರಸ್ತೆ ಬೇರೆ ಕಾಣಿಸ್ತಿಲ್ಲ, ಕಾರ್ ಚಲಿಸ್ತಾ ಇದೆ. ಇದ್ದಕ್ಕಿದ್ದಂತೆ ಯಾವುದೇ ವಾಹನ ಎದುರು ಬಂದು ಮೈ ಮೇಲೆ ಎರಗಿದ್ರೂ ಗೊತ್ತಾಗೋದಿಲ್ಲ. ಗೊತ್ತಾಗುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗಿರುತ್ತೆ. ಹೀಗಾಗಿ ಒಂದು ಉಪಾಯ ಮಾಡಿದ್ರು. ಮಂಜು ಒಳಗೆ ಹೊರಗೆ ತುಂಬಿದಂತೆಲ್ಲ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಒಂದು ತುಂಡು ಬಟ್ಟೆ ತೆಗೆದುಕೊಂಡು ಒರೆಸೋದು. ಹೀಗೆ ಸುಮಾರು 4-5 ಬಾರಿ ಮಾಡಿದ್ರು. ಸಂಪತ್ತುಗೆ ಇದು ಸರಿ ಅನ್ನಿಸ್ಲಿಲ್ಲ. ಸುಮ್ಮನಿರು ಮಗ, ಎಷ್ಟು ಬಾರಿ ಅಂತ ಹೀಗೆ ಮಾಡೋದು? ಕಾರ್ ಇರುವುದು ಒಳ್ಳೆಯ ಸುಸೂತ್ರ ಪಯಣಕ್ಕೆ, ಪದೇ ಪದೇ ಇಳಿದು ಒರೆಸ್ಲಿಕ್ಕಲ್ಲ, ಬೈ ಕಡೆ ಎಂಬುದು ಅವನ ಅಂಬೋಣ. ಹೀಗಾಗಿ ಸಂಪತ್ತು ಬಿಟ್ಟು ಬಿಡದೆ ತನ್ನ ಕಾರ್ನ ACಯ ಎಲ್ಲ ಗುಂಡಿಗಳನ್ನು ಒತ್ತುತ್ತಾ ರಸ್ತೆ ಕಾಣದಂತೆ ಮಾಡಿರುವ ಒಳಗಿನ ಮಂಜನ್ನು ಹೀರಿಕೊಳ್ಳುವ ಕಾಯಕವನ್ನು ಕಾರಿನ ACಗೆ ವಹಿಸಲು ಪ್ರಯತ್ನಿಸುತ್ತಿದ್ದ. ಜೊತೆಗೆ ಕಾರಿನ ಹೊರಭಾಗದಲ್ಲಿ ಕವಿದಿರುವ ಮಂಜನ್ನು ವೈಪರ್ ಮೂಲಕ ಒರೆಸುವ ಗುಂಡಿಯನ್ನೂ ಒತ್ತುತ್ತಿದ್ದ. ಈಗ ಸಂಪತ್ತುಗೆ ಒಟ್ಟೊಟ್ಟಿಗೆ ಕಾರ್ ಚಲಾಯಿಸುವ, ಹೊರಗಿನ ಮತ್ತು ಒಳಗಿನ ಮಂಜನ್ನು ಖಾಲಿ ಮಾಡುವ, ರಸ್ತೆ ನೋಡಿ ಕಾರ್ನ ಹಿಡಿಯುವ ಎಲ್ಲ ಜವಾಬ್ದಾರಿಗಳು ಒಮ್ಮೆಗೆ ಬಂದಿದ್ದವು. ಕಿಟ್ಟಿ, ಈಗ ಬಲಕ್ಕೆ, ಹಾಗೆ
ಈಗ ಸ್ವಲ್ಪ ಮುಂದೆ, ಈಗ ಕೊಂಚ ಎಡಕ್ಕೆ, ಇಲ್ಲೊಂದು ತಿರುವಿದೆ ಎಂದು ಹೇಳುತ್ತಿದ್ದ. ಸಂಪತ್ತುಗೆ ಮಾತ್ರ ಕಾರ್ನ ಈ ಬಗೆಯ ವರ್ತನೆ ಹಿಡಿಸ್ಲಿಲ್ಲ. ಹೇಗಾದರೂ ಮಂಜಿನ ಕಾಟವನ್ನು ಸರಿ ಮಾಡಿಬಿಟ್ರೆ ಮುಂದೆ ಪಯಣ ಸುಸೂತ್ರ ಎಂದು ಗುಂಡಿ ತಿರುಗಿಸುತ್ತಲೇ ವೈಪರ್ ಚಲಾಯಿಸುತ್ತಲೇ ಇದ್ದ. ಇವರ ಕಾರು ಹೋಗುತ್ತಿದ್ದ ರಸ್ತೆ ಟೂವೇ, ಅಂದರೆ ಎರಡೂ ದಿಕ್ಕಿನಿಂದಲೂ ವಾಹನಗಳು ಬರುತ್ತಿರುತ್ತವೆ. ಸಂಪತ್ತು ಈ ಮಂಜಿನ ನಿವಾರಣೆಯ ಗೋಜಿಲಿನಲ್ಲಿ ತನ್ನ ಕಾರು ತಪ್ಪು ದಾರಿಯಲ್ಲಿ ಎದುರು ಬರುವ ವಾಹನಗಳಿಗೆ ಮುಖಾಮುಖಿಯಾಗಿ ನುಗ್ಗುತ್ತಿದೆ ಎಂಬುದನ್ನು ಗಮನಿಸಲೇ ಇಲ್ಲ. ಕಿಟ್ಟಿ ಕತ್ತು ಬಗ್ಗಿಸಿ ಮೊಬೈಲ್ನ ಗೂಗಲ್ ನಕ್ಷೆ ಮೇಲೆ ಕಾರ್ನ ಚಿಹ್ನೆ ಸರಿಯಾದ ಮಾರ್ಗದಲ್ಲಿ ಹೋಗುತ್ತಿರುವುದರ ಬಗ್ಗೆ ಗಮನವಿರಿಸಿದ್ದ. ಇಬ್ಬರಿಗೂ ಯಾಕೋ ಇದ್ದಕ್ಕಿದ್ದಂತೆ ಏನೋ ಕಾಣದ ಗುರುತ್ವಾಕರ್ಷಣೆ. ಇಬ್ಬರ ದೇಹಗಳು ಏನೋ ಪ್ರಾಕೃತಿಕ ಘಟನೆಗೆ ಸ್ಪಂದಿಸಲು ತನ್ನಷ್ಟಕ್ಕೆ ತಾನೇ ಅಣಿಯಾಗುತ್ತಿರುವಂತೆ ಭಾಸವಾಯಿತು. ಕಿಟ್ಟಿ ಕತ್ತೆತ್ತಿ ತನ್ನ ಸೀಟಿನ ಎಡದ ಕಿಟಕಿಯಿಂದ ರಸ್ತೆಯನ್ನು ನೋಡಿದ. ಅವನ ಜಂಘಾಬಲ ಕುಸಿದು ಹೋಯಿತು. ತಕ್ಷಣ ಏಯ್ ಸಂಪತ್ತು ಸಂಪತ್ತು, ನಾವು ಆಪೋಸಿಟ್ ದಾರಿಲಿ ನುಗ್ತಾ ಇದ್ದೀವಿ, ನಾವು ಆ ಪಕ್ಕ ಇರಬೇಕಾಗಿತ್ತು, ಎಳ್ಕೋ ಗಾಡಿನಾ ಎಂದು ಒಂದೇ ಉಸಿರಿಗೆ ಗಾಬರಿಯಿಂದ ಜೋರಾಗಿ ಹೇಳಿದ. ಸಂಪತ್ತು ಆಗಲೇ ಹೇಳದಂತೆ ಸೂಕ್ಷ್ಮಜೀವಿ. ಅವನ ಇಂದ್ರಿಯಗಳು ತಕ್ಷಣ ವಿಪರೀತ ಚುರುಕಾದವು. ಹಿಂಬದಿಯಿಂದ ಒಂದು ದೊಡ್ಡ ವಾಹನದ ಹಾರ್ನ್ ಕೇಳಿಸ್ತಿತ್ತು. ಪ್ರಾಯಶಃ ಆ ದೊಡ್ಡ ವಾಹನಕ್ಕೂ ಮಂಜಿನ ಕಾಟ. ಹಾಗಾಗಿ ಅಕಸ್ಮಾತ್ ರಸ್ತೆಯಲ್ಲಿ ಬೇರೆ ವಾಹನಗಳಿದ್ದರೆ ಪ್ರತಿಕ್ರಿಯೆ ನಿರೀಕ್ಷಿಸುತ್ತಾ ಒಂದೇ ಸಮಯಕ್ಕೆ ಹಾರನ್ ಬಜಾಯಿಸಿಕೊಂಡು ಧೋ ಎಂದು ಬರ್ತಿದ್ದಾನೆ. ಈಗ ನಾವು ಎಡಕ್ಕೆ ಹೋದರೆ ಆ ದೊಡ್ಡ ಗಾಡಿಗೆ ಅಡ್ಡವಾಗಿ ಹೋದಂತಾಗ್ತದೆ. ಹೀಗಾಗಿ ಪೂರ್ತಿ ಬಲಕ್ಕೆ ಇಳಿದ್ಬಿಟ್ರೆ ಆಗ ನಮ್ಮ ಕಾರ್ ರಸ್ತೆ ಬಿಟ್ಟು ಪಕ್ಕಕ್ಕೆ ಹೋಗುತ್ತದೆ. ಆಗ ಯಾವುದೇ ತೊಂದರೆಯೂ ಇರುವುದಿಲ್ಲ ಅಪ್ಪ ಎಂದು ಸಂಪತ್ತು ತನ್ನ ಸ್ಟೇರಿಂಗನ್ನು ಪೂರ್ಣ ಬಲಕ್ಕೆ ಎಳೆದು ಬಿಟ್ಟ. ಕಾರ್ ಒಳಗೆ ಮಂಜು, ಕಾರ್ ಹೊರಗೆ ಮಂಜು. ಚಳಿಯಾಗುತ್ತದೆ ಎಂದು ಇಬ್ಬರೂ ಗಾಜನ್ ಬೇರೆ ಏರಿಸಿದ್ರಿಂದ ಬೇರೆ ಗಾಡಿಗಳ ಹಾರನ್ ಸದ್ದು ಬಿಟ್ಟರೆ ರಸ್ತೆಯ ಮೇಲೆ ಚಲಿಸುತ್ತಿರಬಹುದಾದ ಯಾವುದೇ ವಾಹನಗಳ ಇಂಜಿನ್ ಸದ್ದು ಒಳಗಿದ್ದ ಸಂಪತ್ತು ಕಿಟ್ಟಿಗೆ ಕೇಳಿಸ್ತಾ ಇರಲಿಲ್ಲ. ಸಂಪತ್ತು ಕಾರನ್ನೇನೋ ಜೋಪಾನವಾಗಿ ರಸ್ತೆಯಿಂದ ಹೊರಗೆ ನಿಲ್ಲಿಸಿದ್ದ. ಆದರೆ ಕಾರು ಯಾವುದೋ ಊರಿನ ಒಳಕ್ಕೆ ಹೋಗುವ ದಾರಿಗೆ ಮುಖ ಮಾಡಿ ನಿಂತಿತ್ತು. ಸಂಪತ್ತುಗೆ ತನ್ನ ಚಾಲನಾ ಕೌಶಲ್ಯದ ಬಗ್ಗೆ ಕೊಂಚ ಆಶ್ಚರ್ಯ ಆ ಕ್ಷಣಕ್ಕೆ ಮೂಡಿತ್ತು. ಇಬ್ಬರೂ ಒಳಗಿಂದಲೇ ಕಾರ್ನ ಕಿಟಕಿ ಗಾಜು ಕೊಂಚ ಇಳಿಸಿ ಹೊರಗೆ ನಿರಾತಂಕವಾಗಿ ಕೂತಿದ್ದ ಮಂಜಿನ ಬಿಳಿ ಹನಿಗಳನ್ನು ಒರೆಸಿದ್ರು. ಈಗ ಸಂಪತ್ತು ಕಾರನ್ನ ಹಿಂದಕ್ಕೆ ಎಳೆದು ಮತ್ತೆ ಮುಖ್ಯ ದಾರಿಯತ್ತ ತಿರುಗಿಸ್ತಿದ್ದ. ಒಂದೆರಡು ಕ್ಷಣದಲ್ಲೇ ಮತ್ತೆ ಕಾರ್ ಒಳಗೆಲ್ಲ ಮಂಜು ಮೂಡಿತ್ತು. ಸಂಪತ್ತುಗೆ ರಸ್ತೆ ಕಾಣದಂತಾಯಿತು. ಆದರೆ ಕಾರ್ ರಸ್ತೆ ಮಧ್ಯದಲ್ಲಿ ಅಡ್ಡಲಾಗಿ ನಿಂತಿತ್ತು. ಈಗ ಬಲಕ್ಕೆ ಎಳೆದು ಮುಂದೆ ಚಲಾಯಿಸಿದರೆ ಸಂಪತ್ತು ಮುಖ್ಯ ರಸ್ತೆಯಲ್ಲಿ ಸರಿಯಾಗಿ ಹೋಗುತ್ತಾನೆ. ಅದನ್ನು ಮಾಡಲು ನಡು ರಸ್ತೆಯಲ್ಲಿ ಅಡ್ಡಲಾಗಿ ನಿಂತು ಬಿಟ್ಟಿದ್ದ ಕಾರನ್ನ ಕೊಂಚ ಚಲಿಸಿದ ಸಂಪತ್ತು. ಕಿಟ್ಟಿಗೆ ತನ್ನ ಎಡಕ್ಕಿರುವ ಕಿಟಕಿಯ ದಯೆಯಿಂದ ಆ ಕಡೆಯಿಂದ ಒಂದು ಬೃಹದಾಕಾರದ ಗಾಡಿಯೊಂದು ನುಗ್ಗಿ ಬರುತ್ತಿರುವುದು ಕಾಣಿಸ್ತು. ಈಗ 1 ಇಂಚು ಕಾರ್ ಮುಂದೆ ಹೋದರೂ ಆ ದೊಡ್ಡ ಗಾಡಿಯ ಚಕ್ರದ ಅಡಿಯಲ್ಲಿ ಇವರು ಕಾರ್ ಸಮೇತ ನಜ್ಜಾಗುವುದು ಕಿಟ್ಟಿಯ ಪರಿಕಲ್ಪನೆಗೆ ಸುಸ್ಪಷ್ಟವಾಗಿ ಕಾಣಿಸ್ತು. ಈ ಸೂಕ್ಷ್ಮ ಸಂಪತ್ತುವಿಗೂ ಗೊತ್ತಿದೆ ಎಂದು ಕಿಟ್ಟಿ ಆ ದೊಡ್ಡ ಗಾಡಿಯ ಆಗಮನದ ಎಚ್ಚರವನ್ನು ಸಂಪತ್ತುಗೆ ಕೊಡಲೇ ಇಲ್ಲ. ಕಿಟ್ಟಿ ಸರ್ವೇ ಸಾಮಾನ್ಯವಾಗಿ ಸಂಪತ್ತುವಿನ ಕಡೆ ನೋಡಿದ್ರೆ ಸಂಪತ್ತು ಕಾರನ್ನು ಚಲಿಸುವ ಸೂಚನೆ ನೀಡ್ತಾ ಇದ್ದಾನೆ. AC ಗುಂಡಿಯ ಬಳಿ ಏನನ್ನೋ ಹುಡುಕ್ತಾ ಇದ್ದಾನೆ. ಸಂಪತ್ತುವಿಗೆ ಎಡದಿಂದ ವೇಗವಾಗಿ ಬರುತ್ತಿರುವ ಆ ದೊಡ್ಡ ಗಾಡಿಯ ಪರಿವೇ ಇಲ್ಲ ಎಂಬುದು ಕಿಟ್ಟಿ ಅರಿವಿಗೆ ಬರಲು ಅರೆಕ್ಷಣ ಹಿಡಿದಿರಬಹುದು. ಅಷ್ಟರಲ್ಲಿ ಸಂಪತ್ತು ಕೆಳಗೆ ಯಾವುದೋ ಗುಂಡಿ ಹಿಡಿದು ತಿರುಗಿಸುತ್ತಾ ಕೊಂಚ ಕತ್ತೆತ್ತಿ ಕಾರನ್ನು ಮುಂದಕ್ಕೆ ಚಲಿಸಿಯೇ ಬಿಟ್ಟ. ತಕ್ಷಣ ಕಿಟ್ಟಿ ತನ್ನ ಕೈ ಅಡ್ಡವಾಗಿ ಗಾಡಿ 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 ಎಂದು ಸಂಪತ್ತುವಿನ ಎಡಭುಜಕ್ಕೆ ಅರ್ಧ ಅಡಿ ದೂರ ಅಂತರ ಕೊಟ್ಟು ಸನ್ನೆ ಮಾಡ್ದ. ತಕ್ಷಣವೇ ಸಂಪತ್ತು ಕಿಟ್ಟಿಯ ಭಾವೋದ್ರೇಕಕ್ಕೆ ವಶನಾಗಿ ಗಾಬರಿಯಲ್ಲಿ AC ಗುಂಡಿಯನ್ನು ಬಲವಾಗಿ ಎತ್ತಗೋ ತಿರುಗಿಸಿ ಅದೇ ಸಮಯಕ್ಕೆ ಬಲವಾಗಿ ಬ್ರೇಕನ್ನು ಒತ್ತಿದ. ಗಾಡಿಯೂ ನಿಂತಿತು. ಆಶ್ಚರ್ಯ ಅಂದರೆ ಅದೇ ಸಮಯಕ್ಕೆ ಒಳಗಿದ್ದ ಮಂಜನ್ನೆಲ್ಲ ಕಾರ್ನ AC ಹೀರಿಕೊಂಡು ರಸ್ತೆ ಸ್ಪಷ್ಟವಾಗಿ ಕಾಣುವ ಹಾಗೆ ಕಾರ್ನ ಒಳಾಂಗಣ ಸ್ಪಷ್ಟ ಶುದ್ಧಿ ಮಾಡಿಬಿಡ್ತು. ಈಗ ಸಂಪತ್ತು ಕಿಟ್ಟಿ ತಮ್ಮ ಕಾರಿನ ಎದುರಿಗೆ 1 ಇಂಚಷ್ಟು ಅಂತರದಲ್ಲಿ ವೇಗವಾಗಿ ಪಾರಾದ ಆ ದೊಡ್ಡ ಗಾಡಿ ಕಾರುಗಳನ್ನು ಹೊತ್ತೊಯ್ಯುತ್ತಿದ್ದ ಕಂಟೈನರ್ ಲಾರಿ ಎಂಬುದು ಕಣ್ಣರಳಿಸಿಕೊಂಡು ಭಯ ಆಶ್ಚರ್ಯದಿಂದ
ಉಗುಳು ನುಂಗುತ್ತಾ ನೋಡುತ್ತಿದ್ರು. ಆ ಬೆಟ್ಟದ ಆಕಾರದ ಕಂಟೈನರ್ ವೇಗವಾಗಿ ಇವರ ಈ ಕಾರಿನೊಳಗಿನ ಮಂಜನ್ನ ಕದ್ದೊಯ್ಯುವಂತೆ ಬಹಳ ಹತ್ತಿರಕ್ಕೆ ಬಂದು ತನ್ನ ದಾರಿಗೆ ನುಗ್ಗಿ ಹೋಯಿತು. ಸಂಪತ್ತು ಕಿಟ್ಟಿ ಇಬ್ಬರಿಗೂ ಕಾಕತಾಳೀಯ ಎಂಬಂತೆ ದೂರದಲ್ಲೆಲ್ಲೋ ದೇವಸ್ಥಾನದ ಗಂಟೆ ಹೊಡೆದ ಶಬ್ದ ಎಂದು ಕೇಳಿಸಿತು. ಇಬ್ಬರು ಭಯದಲ್ಲೇ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಸಂಪತ್ತು, ಹೇಯ್ ಕಿಟಿ, ನೀನು ಹೇಳಿದ್ಕೆ ಬ್ರೇಕ್ ಹಾಕ್ದೆ, ಇಲ್ಲ ಅಂದಿದ್ರೆ. ಅವನ ಮಾತು ಮುಗಿಸುವಷ್ಟರಲ್ಲೇ ಸಂಪತ್ತುವಿಗೆ ಕಿಟ್ಟಿ, ಹುಷಾರ್ ಕಣೋ, ನೋಡ್ಕೊಂಡು ಎಂದು ಅಡ್ಡವಾಗಿ ಮಾತಾಡ್ದ. ಗಾಬರಿಯಲ್ಲಿ ಇಬ್ಬರು ಆ ದೇವಸ್ಥಾನದ ಗಂಟೆ ಇಷ್ಟು ಹೊತ್ತಲ್ಲಿ ಯಾಕೆ ಮೊಳಗಿತು ಎಂಬುದರ ಚರ್ಚೆಯೇ ಮಾಡದೆ ಮುಖ್ಯ ದಾರಿಗೆ ತಿರುಗಿದ ಕಾರನ್ನ ಮುಂದೆ ಸಾಗಿಸುವ ಯೋಚನೆ ಕಡೆ ತಮ್ಮ ನಿಗಾ ನೆಟ್ಟರು. ಇದು ಒಂದು ಭಾಗವಷ್ಟೇ. ಮುಂದೆ ಇನ್ನೂ ವಿಪರೀತಗಳು ಎದುರುಗೊಳ್ಳಲಿವೆ. ನಮ್ಮಿಂದ ಒಂದು ಚಿಕ್ಕ ಸಲಹೆ: ರಸ್ತೆಯಲ್ಲಿ ನಿಮ್ಮ ವಾಹನಗಳನ್ನು ಹುಷಾರಾಗಿ ಚಲಾಯಿಸಿ. ನಿಮ್ಮ ಪ್ರೀತಿ ಪಾತ್ರರು ನಿಮಗಾಗಿ ಮನೆಯಲ್ಲಿ ಕಾಯುತ್ತಿರುತ್ತಾರೆ. ಇವತ್ತಿನ ಸಂಚಿಕೆಯ ಹಾಸನದ ವ್ಯಕ್ತಿ ಪಾತ್ರದಲ್ಲಿ, ಕಿಟ್ಟಿ ಪಾತ್ರದಲ್ಲಿ ಕಥೆಯ ನಿರೂಪಣೆ ಮತ್ತು ರಚನೆ ಚೆನ್ನಕೇಶವ ಎನ್. ನರಹರಿ ಪಾತ್ರದಲ್ಲಿ, ಸಂಪತ್ತು ಪಾತ್ರದಲ್ಲಿ ವೆಂಕಟೇಶ್ ಎನ್ ರೆಡ್ಡಿ. ಈ ಕಥೆಯ ಸಬ್ಟೈಟಲ್ಸ್ ಸಿಂಧು, ಹೆರೂರು. ನಮ್ಮ ವಿಶೇಷ ಕೃತಜ್ಞತೆಗಳು ಮುಖೇಶ್ ಮತ್ತು ಪ್ರಮೋದಿತಾ ಹೆಗ್ಡೆ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಟೀಕೆ ಟಿಪ್ಪಣಿಗಳನ್ನು ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ಮರೆಯದೆ ಬರೆಯಿರಿ. ಮುಂದಿನ ನಮ್ಮ ವಿಚಿತ್ರ ಸಂಚಿಕೆ ಕಾರುಗಳನ್ನು ಶಪಿಸುವ ತಾಯಿ. ಮತ್ತೆ ನಿಮ್ಮ ಭೇಟಿ ಮಾಡಲು ಕಾಯುತ್ತಾ ನಾವು ಹೋಗಿ ಬರುತ್ತೇವೆ. ನಮಸ್ಕಾರ.